ಇನ್ನು ಕೊಲೆಯಾದ ರೇಣುಕಾ ಸ್ವಾಮಿಯ ಪತ್ನಿ ಹೆಸರು ಸಹನಾ ಅಂತೇಳಿ ಸಹನಾ ಕೂಡ ಮಾತನಾಡಿದ್ದಾರೆ. ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಿದೆ. ಮೃತ ರೇಣುಕಾ ಸ್ವಾಮಿ ಪತ್ನಿ ಸಹನಾ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟರು. ಕಾನೂನಿನಲ್ಲಿ ಎಲ್ಲರೂ ಕೂಡ ಸಮಾನರು ಅಂತ ಗೊತ್ತಾಗಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ, ಕಾನೂನಿನ ಪ್ರಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಸಹನಾ ಹೇಳಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆಯಾಗುವಾಗ ಸಹನಾ ತುಂಬು ಗರ್ಭಿಣಿ. ಈಗ ಅವರಿಗೊಂದು ಮಗು ಇದೆ. ಆ ಮಗು ಗಂಡು ಮಗು. ಸದ್ಯ ಅವರು ಕೂಡ ಈ ಬೇಲ್ ರದ್ದಾಗ್ತಾ ಇದ್ದಂತೆ ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡಿದರು. ಕೋರ್ಟ್ನ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ. ಯಾರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಆಗಲಿ ಅಷ್ಟೇ ಕೇಳ್ಕೊಂಡು. ಬೇಲ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ಅವ್ರು ಇದ್ರು. ಅದಕ್ಕೆ ಫಾರಿನೆಲ್ಲ ಹೋದ್ರು, ಸಿಗುತ್ತೆ ಅನ್ನೋ ಒಂದು ಇದರಲ್ಲಿದ್ರು. ಅದಕ್ಕೆ ಕ್ಯಾನ್ಸಲ್ ಆಗಿದೆ. ನ್ಯಾಯ ಸಿಕ್ಕಂತ ಆಗಿದೆಯಾ? ಕಾನೂನಲ್ಲಿ ಎಲ್ಲರೂ ಸಮಾನವಾಗಿ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅಂದರೆ ಬೇಲ್ ಸಿಗ್ಬೋದು ಅನ್ನೋ ಒಂದು ಇದರಲ್ಲಿ ಇದ್ರು ಎಲ್ಲರೂ ಕೂಡ. ನಿಮ್ಗೆ ಏನು ಅನಿಸ್ತಿತ್ತು ಅದು ನೋಡಿದಾಗ? ನಮಗೆ ಗೊತ್ತಿಲ್ಲ ಕಾನೂನಲ್ಲಿ ಏನು ಕೊಡ್ತಾರಂತ ಗೊತ್ತಿದ್ದಿಲ್ಲ. ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತ ಹೇಳಿದಾರೆ? ದೇವ್ರ ಕೈಯಲ್ಲಿ ಅಲ್ಲ, ಅಂಥವ್ರಿಗೆ ಯಾವ ರೀತಿ ಶಿಕ್ಷೆ? ಒಟ್ಟು ಯಾರು ತಪ್ಪು ಮಾಡ್ಯಾರ ಅವರಿಗೆ ಕೋರ್ಟ್ ಆದೇಶ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಬೇಗನೆ ಕೇಸ್ ಮುಗಿಸ್ಬೇಕು, ಇದನ್ನ ಬೇಗ ಅದೇನಿದೆ ಕೂಡ ಕ್ಲಿಯರ್ ಮಾಡ್ಬೇಕಂತ. ನೀವೇನು ಹೇಳ್ತಾರೆ? ಯಾವ ರೀತಿ